ಇವತ್ತಿನ ವಿಷಯ ಕುಜದೋಷ ಅಥವಾ ಅಂಗಾರಕ ದೋಷ. ಕುಜದೋಷ ಅಂತಂದರೆ ಏನು? ಕುಜದೋಷ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ವೈವಾಹಿಕ ಜೀವನ ನಡೆಸಬೇಕಾದ್ರೆ ಎಷ್ಟು ಮುಖ್ಯ, ಕುಜನ ಒಂದು ಪ್ರಭಾವ ಆ ವ್ಯಕ್ತಿಯ ಮೇಲೆ ಯಾವ ರೀತಿ ಇರುತ್ತೆ ಮತ್ತು ಕುಜದೋಷ ಇರುವಂಥ ಜಾತಕರು ಯಾವ ಪೂಜೆ ಮತ್ತು ಪರಿಹಾರ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಯಾರ ಜಾತಕದಲ್ಲಿ ಲಗ್ನದಿಂದ, ಚಂದ್ರನಿಂದ ಮತ್ತು ಶುಕ್ರನಿಂದ 1, 2, 4, 7, 8 ಮತ್ತು 12ನೇ ಮನೆಯಲ್ಲಿ ಕುಜ ಸ್ಥಿತನಾಗಿದ್ದರೆ ಅಂತಹ ಜಾತಕನ ಕುಜದೋಷ ಜಾತಕ ಅಂತ ಕರಿತೀವಿ. ಇದರಲ್ಲಿ ಗುರುವಿನ ಒಂದು ದೃಷ್ಟಿ ಈ 1, 2, 4, 7, 8 ಮತ್ತು 12 ಮನೆಯಲ್ಲಿದ್ದರೆ ಕುಜದೋಷ ಕ್ಯಾನ್ಸಲೇಷನ್ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಲಗ್ನ, ಚಂದ್ರ ಮತ್ತು ಶುಕ್ರನಿಂದ ಈ ಮನೆಯಲ್ಲಿ ಕುಜ ಏನಾದರೂ ಸ್ಥಿತನಾಗಿದ್ದರೆ ಅಂತಹ ಜಾತಕನ ಕುಜದೋಷ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದರಲ್ಲಿ ಎಕ್ಸೆಪ್ಷನ್ಸ್ ಬರುತ್ತೆ. ಮೇಷರಾಶಿ, ವೃಶ್ಚಿಕ ರಾಶಿಯವರಿಗೆ ಕುಜ ದೋಷ ಇರಲ್ಲ. ಆ ಲಗ್ನ ಅಥವಾ ಆ ರಾಶಿಯಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳಿಗೆ. ಕಟಕ ಲಗ್ನ ಮತ್ತು ಸಿಂಹ ಲಗ್ನದವ್ರಿಗೂ ಕೂಡ ಕುಜದೋಷ ಬರಲ್ಲ. ಕಾರಣ, ಈ 2 ಲಗ್ನದವರಿಗೆ, ಕಟಕ ಮತ್ತು ಸಿಂಹದವರಿಗೆ ಕುಜ ಬಂದು ಯೋಗಕಾರಕನಾಗ್ತಾನೆ. ಯೋಗಕಾರಕನಾಗಿರೋದ್ರಿಂದ ಕುಜ ಇವರಿಬ್ಬರು ಲಗ್ನದವರಿಗೆ ಮತ್ತು ರಾಶಿಯವರಿಗೆ ಒಂದು ಕುಜದೋಷದ ಪರಿಣಾಮ ಕೊಡಲ್ಲ. ಕುಜದೋಷ ಇರುವಂಥ ಜಾತಕರಿಗೆ ಮದುವೆ ತುಂಬಾ ವಿಳಂಬ ಆಗುತ್ತೆ. ಅವರೆಷ್ಟೇ ಪ್ರಯತ್ನ ಪಟ್ಟರು ಅವರಿಗೆ ಹೊಂದಾಣಿಕೆ ಆಗುವಂಥ ಸಂಬಂಧಗಳು ಸಿಗಲ್ಲ. ಹೆಣ್ಣುಮಕ್ಕಳಲ್ಲಿ ಈ ದೋಷ ಇದ್ದಾಗ ಕುಂಭ ವಿವಾಹ ಪೂಜೆ ಮಾಡಿಸ್ಬೇಕು. ಗಂಡು ಮಕ್ಕಳಲ್ಲಿದ್ದಾಗ ಅವರಿಗೆ ಕದಲಿ ವಿವಾಹ ಅಂತ ಮಾಡ್ತಾರೆ. ಅದು ಮಂಗಳವಾರ ದಿನ ಸೂರ್ಯಾಸ್ತ ಆದಮೇಲೆ ಮಾಡುವಂಥ ಒಂದು ಪೂಜೆ. ನದಿಯ ಒಂದು ದಂಡೆಯಲ್ಲಿ ಈ ಒಂದು ಪೂಜೆ ಮಾಡಿಸ್ಬೇಕು. ಹೆಣ್ಣು ಮಕ್ಕಳಿಗೆ ಕುಂಭ ವಿವಾಹ, ಗಂಡು ಮಕ್ಕಳಿಗೆ ಕದಲಿ ವಿವಾಹ. ಈ ಪೂಜೆ ಮಾಡಿಸಿದ ನಂತರ ಇವರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಬೇರೆ ಯಾವ ಪೂಜೆ ಮಾಡ್ಬೋದು ಅಂತ ಕೇಳಿದ್ರೆ, ಮಂಗಳವಾರ ದಿನ ಶಿವನ ದೇವಸ್ಥಾನದಲ್ಲಿ ಕುಜಶಾಂತಿ ಹೋಮ ಅಂತ ಮಾಡ್ತಾರೆ. ಆ ಒಂದು ಹೋಮವನ್ನು ಕೂಡ ಮಾಡಿಸ್ಬೋದು. ಕ್ಷೇತ್ರವಾರು ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಕುಜಶಾಂತಿ ಹೋಮ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡ್ತಾರೆ, ಹೋಮನೂ ಕೂಡ ಮಾಡ್ತಾರೆ. ಆ ಒಂದು ಕ್ಷೇತ್ರದಲ್ಲಿ ಕುಜಶಾಂತಿ ಹೋಮಗೆ ಪರಿಹಾರ ಸಿಗುತ್ತೆ. ಇಲ್ಲ ಕುಂಭಕೋಣಂ, ತಮಿಳುನಾಡಿನ ಕುಂಭಕೋಣಮಲ್ಲಿ ವೈದೇಶ್ವರನಾಥ ದೇವಸ್ಥಾನ ಅಂತಿದೆ, ಮೂಲ ಸ್ಥಾನ. ಅಲ್ಲಿ ಕೂಡ ಕುಜಶಾಂತಿ ಹೋಮಕ್ಕೆ ಪೂಜೆ ಮಾಡ್ತಾರೆ. ಅಲ್ಲಿ ಆ ಒಂದು ದೇವಸ್ಥಾನ ಕೂಡ ತುಂಬಾ ಶಕ್ತಿಯುತವಾದ ದೇವಸ್ಥಾನ. ಸಾಮಾನ್ಯವಾಗಿ ಜ್ಯೋತಿಷಿಗಳು ಕುಜದೋಷ ಇರುವಂಥ ಜಾತಕರಿಗೆ ಕುಜದೋಷ ಇರುವಂಥ ಇನ್ನೊಂದು ಜಾತಕನ ವಿವಾಹ ಮಾಡಿಸ್ಬೋದು. ಅಂದರೆ ಕುಜದೋಷ ಇರುವಂಥ ಹುಡುಗ, ಕುಜದೋಷ ಇರುವಂಥ ಹುಡುಗಿ ಇಬ್ಬರಿಗೂ ವಿವಾಹ ಮಾಡಿಸಿದ್ರೆ ಕುಜದೋಷ ನಲ್ಲಿಫೈ ಆಗುತ್ತೆ. ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆದರೆ ನಿಜ ಜೀವನದಲ್ಲಿ ಅದು ನಡೆಯಲ್ಲ. ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ. ಕುಜದೋಷ ಇರುವಂಥ ಹುಡುಗಿನ ಕುಜದೋಷ ಇರುವಂಥ ಹುಡುಗನಿಗೆ ಕೊಟ್ಟು ನೀವು ಮದುವೆ ಮಾಡಬೇಕು, ಆವಾಗ ಈ ದೋಷ ನಿಮಗೆ ನಲ್ಲಿಫೈ ಆಗತ್ತೆ ಅಂತ ನಮ್ಮ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ದೋಷ ಇದ್ದಾಗ ಪರಿಹಾರ ಮಾಡಿಸಿದ ನಂತರನೇ ವಿವಾಹನ ಮಾಡಿಸ್ಬೇಕು. ಅದರಲ್ಲೂ ಮಾಂಗಲ್ಯ ಧಾರಣೆ ಮಾಡೋಕ್ಕೂ 90 ದಿನ ಮುಂಚೆ, ಅಂದರೆ 3 ತಿಂಗಳ ಮುಂಚೆನೇ ಈ ಒಂದು ಪೂಜೆಗಳನ್ನು ಮಾಡಿಸಿ ದೋಷ ಮುಕ್ತರಾಗಿ ಅನಂತರ ಇಬ್ಬರಿಗೂ ವಿವಾಹ ಮಾಡಿದ್ರೆ ಅವರ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಹಲವಾರು ಜನಕ್ಕೆ ಒಂದು ಸಂಶಯ ಇರುತ್ತೆ. ವಿವಾಹಕ್ಕೆ ಮುಂಚೆ ನಮಗೆ ಜಾತಕ ವಿಶ್ಲೇಷಣೆ ಮಾಡಿಸಿರಲಿಲ್ಲ, ನಾವು ವಿವಾಹ ಆಗಿದ್ದೀವಿ,
ಇವಾಗ ನಮಗೆ ಕುಜದೋಷ ಇದೆ ಅಂತ ಗೊತ್ತಾಗಿದೆ, ಏನು ಮಾಡ್ಬೋದು ಅಂತ. ಈ ಕುಜದೋಷ ಪರಿಹಾರ ವಿವಾಹಕ್ಕೆ ಮುಂಚೆನೇ ಮಾಡಿಸ್ಬೇಕು. ವಿವಾಹದ ನಂತರ ಕುಜದೋಷ ಪರಿಹಾರ ವರ್ಕ್ ಆಗಲ್ಲ, ಅದಕ್ಕೆ ಬೇರೆ ಪೂಜೆ ಇದೆ, ಆ ಪೂಜೆನ ಮಾಡಿಸ್ಬೇಕು. ಆ ಕಾರಣಕ್ಕೇ ಯಾವುದೇ ಸಂಬಂಧ ಇದ್ದಾಗ ಜಾತಕ ವಿಶ್ಲೇಷಣೆ ಮಾಡಿಸಿ ಇಬ್ಬರಲ್ಲೂ ಹೊಂದಾಣಿಕೆ ಇದೆಯಾ ನೋಡಿಸಿ, ದೋಷ ಏನಾರು ಇದೆಯಾ ಪರಿಹಾರ ಮಾಡಿ ಅನಂತರ ವಿವಾಹ ಮಾಡೋದು ಉತ್ತಮ. ಕುಜದೋಷ ಇರೋವಂಥ ಜಾತಕರು ಪರಿಹಾರ ಮಾಡದೇ ವಿವಾಹ ಆದರೆ ಅವರಿಗೆ ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ನೆಮ್ಮದಿ ಇರಲ್ಲ. ಗಂಡ ಹೆಂಡತಿರ ನಡುವೆ ಸದಾಕಾಲ ಚಿಕ್ಕ ವಿಷಯಕ್ಕೆ ಜಗಳ ಆಗ್ತಾ ಇರುತ್ತೆ, ಡೈವರ್ಸ್ಗೆ ಅಪ್ಲೈ ಮಾಡ್ತಾ ಇರ್ತಾರೆ, ನ್ಯಾಯ ಪಂಚಾಯತಿ ಆಗ್ತಾ ಇರುತ್ತೆ. ಮನೆಗೆ ಬಂದ್ರೇ ಇಬ್ಬರಿಗೂ ಕೂಡ ನೆಮ್ಮದಿ ಅಂತ ಅನ್ನೋದು ಇರಲ್ಲ. ಕಾರಣ ಕುಜದೋಷದ ಒಂದು ಪರಿಣಾಮ. ವೈವಾಹಿಕ ಜೀವನ ಒಂದು ಬಿಟ್ಟು ಬೇರೆ ಇನ್ನು ಯಾವುದೇ ಒಂದು ಕ್ಷೇತ್ರಕ್ಕೆ ಅವರಿಗೆ ತೊಂದರೆ ಕೊಡಲ್ಲ. ಆದರೆ ಹೆಣ್ಮಕ್ಳು ಜಾತಕದಲ್ಲಿ ಕುಜದೋಷ ಇದ್ದಾಗ ಸ್ವಲ್ಪ ಜಾಗೃತರಾಗಿ ಈ ಪರಿಹಾರನ ಮಾಡಿಸಿ ನಂತರ ಅವರಿಗೆ ವರ ಹುಡುಕುವಂಥ ಸಂಬಂಧ ಮಾಡಬೇಕು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ನಮಸ್ಕಾರ.